Hello my dear students, good morning one and all. See, in the previous class we have understood about the concept of different types of collecting data, that is different methods of collecting data, that is nothing but modes of collecting data. There we have discussed about personal interview, then mailing questionnaire, then telephone interview, isn't it? Then after understanding the meaning, we have understood about the advantages and disadvantages of those three methods, isn't it? So what do you mean by basically telephone interview? Telephone interview means in this method, the researcher will ask questions for the respondent through telephone, isn't it? Or we can say that the researcher will ask questions for the respondent over mobile or through telephone. That can be called as what? Telephone interview method, isn't it? There we came across the advantages like what? What are the advantages of using telephone interview? First one, we can say that relatively low cost or relatively less cost. See, when you compare this method with the personal interview method or the another one is mailing questionnaire method, in this telephone interview we can say that it is quite having a less cost, or we can say that relatively less cost, isn't it? Then we came to know that another benefit of using this is relatively less influence on respondents. Yes, it's true, alva. So by using this telephone interview method, it's having a less influence on respondents, okay? And another one is relatively high responsive rate, isn't it? See, there is a more chance of getting replies or response from the respondent by using this telephone interview method, alva. So telephone interview method na use ಮಾಡೋದ್ರಿಂದ ನಮಗೆ ರೆಸ್ಪಾಂಡೆಂಟ್ಸ್ ಇಂದ ರಿಪ್ಲೈ ಸಿಗೋವಂಥದ್ದು ಜಾಸ್ತಿ ಸಾಧ್ಯತೆ ಇರುತ್ತೆ, ಓಕೆ? ಸೊ ಸಾಧ್ಯತೆ ತುಂಬಾ ಹೆಚ್ಚಿಗೆ ಇರುತ್ತೆ. ನಾನೇ ಈಗ ರಿಸರ್ಚರ್ ಅಂದರೆ ನಾನು ರೆಸ್ಪಾಂಡಿಂಗ್ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ ಟೆಲಿಫೋನ್ ಮೂಲಕ ಅಥವಾ ಮೊಬೈಲ್ ಮೂಲಕ ಅಂದಾಗ ಅವ್ರು ರಿಪ್ಲೈ ಮಾಡೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಲ್ವಾ? ನಮಗೆ ರೆಸ್ಪಾನ್ಸ್ ರೇಟ್ ಇಲ್ಲಿ ಏನಾಗಿರುತ್ತೆ? ಹೆಚ್ಚಿಗೆ ಆಗಿರುತ್ತೆ ಅಲ್ವಾ? ಆಮೇಲೆ ಇನ್ನೊಂದು ಏನು ಹೇಳ್ಬೋದು? ಇಟ್ ಈಸ್ ಹ್ಯಾವಿಂಗ್ ಅ ಲೆಸ್ ಕಾಸ್ಟ್ ವಿ ಕ್ಯಾನ್ ಸಿ, isn't it? That is another benefit or other advantage of using this ಟೆಲಿಫೋನ್ ಇಂಟರ್ವ್ಯೂ ಅಲ್ವಾ? ಟೆಲಿಫೋನ್ ಇಂಟರ್ವ್ಯೂ ಯೂಸ್ ಮಾಡೋದ್ರಿಂದ, ಟೆಲಿಫೋನಿಕ್ ಇಂಟರ್ವ್ಯೂ ಮೆಥಡ್ ಯೂಸ್ ಮಾಡೋದ್ರಿಂದ ಡಾಟಾ ಕಲೆಕ್ಷನ್ಗೆ ಅದು ಕಡಿಮೆ ಖರ್ಚಾಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ಪರ್ಸ್ನಲ್ ಇಂಟರ್ವ್ಯೂ ಅಲ್ಲಾದರೆ ಏನಾಗುತ್ತೆ? ರಿಸರ್ಚರು ಮತ್ತು ರೆಸ್ಪಾಂಡೆಂಟ್ ಒಂದೇ ಕಡೆ ಇದ್ಬಿಟ್ಟು, ಸೊ ರಿಸರ್ಚರ್ ಆದವ್ರು ಕ್ವೆಶನ್ಸ್ ಕೇಳ್ತಾರೆ, ರೆಸ್ಪಾಂಡೆಂಟ್ ರಿಪ್ಲೈ ಮಾಡ್ತಾಯಿದ್ರು ಅಲ್ವಾ? ಬಟ್ ಟೆಲಿಫೋನ್ ಇಂಟರ್ವ್ಯೂ ಅಲ್ಲಿ ಆಗಲ್ಲ. ಏನಾಗುತ್ತೆ ಹೇಳಿ, ಇಲ್ಲಿ ರಿಸರ್ಚರ್ ಆದವರು ಪ್ರೀ ಪ್ಲ್ಯಾನ್ ಕ್ವೆಶನ್ಸ್ ಇರುತ್ತೆ, ಅದ್ರ ಪ್ರಕಾರ ಅಂದರೆ ಕ್ವೆಶನೇರ್ ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಾರೆ, ಅದ್ರ ತಕ್ಕಂಗೆ ಕ್ವೆಶನ್ಸ್ನ ರೆಸ್ಪಾಂಡೆಂಟ್ಸಿಗೆ ಕೇಳ್ತಾ ಹೋಗ್ತಾರೆ ಅಲ್ವಾ? ಥ್ರೂ ಟೆಲಿಫೋನ್ ಆರ್ ಥ್ರೂ ಮೊಬೈಲ್. ಸೊ ಆವಾಗ ಆನ್ಸರ್ ಮಾಡೋವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಅಲ್ವಾ? ನನಗಿದು ಗೊತ್ತಿಲ್ಲ, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಲಿಕ್ಕೆ ಚಾನ್ಸೇ ಇರೋದಿಲ್ವಾ? ಮೇಲಿಂಗ್ ಕ್ವೆಶನೇರ್ ಅಲ್ಲಾದರೆ ಸೊ ಆ ಕ್ವೆಶನ್ ಅರ್ಥ ಆಗಿಲ್ಲ ಅಂದರೆ ಆ ರೀತಿ ಆನ್ಸರ್ ಹೇಳೋ ಅಂಥದ್ದನ್ನು ಮುಂದಕ್ಕಾಗುವಂಥ ಚಾನ್ಸಸ್ ಇರುತ್ತೆ. ಈ ಮೇ ಪೋಸ್ಟ್ಪೋನ್ of answering that question, but in this telephone interview it will not happen. So what you will say here, the response rate is higher and even the cost is less. ಖರ್ಚು ಕೂಡ ಕಡಿಮೆ, ಯಾಕಂದರೆ ಎಲ್ಲೇ ಇರಲಿ ನೆಟ್ವರ್ಕ್ ಅವೈಲಬಿಲಿಟಿ ಇರಬೇಕಷ್ಟೇ. ಸೊ ರಿಸರ್ಚರ್ ಕ್ವೆಶನ್ ಕೇಳ್ತಾ ಹೋದಂಗೆ ರೆಸ್ಪಾಂಡೆಂಟು ರಿಪ್ಲೈ ಮಾಡ್ತಾ ಹೋಗ್ತಾರೆ, ಓಕೆ? ಅದಾದ ನಂತರ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಅಥವಾ ಡ್ರಾಬ್ಯಾಕ್ಸ್ ಅಥವಾ ಲಿಮಿಟೇಷನ್ಸ್ ಆಫ್ ಟೆಲಿಫೋನ್ ಇಂಟರ್ವ್ಯೂ ತೊಗೊಂಡ್ರೆ ಏನು ಬರುತ್ತೆ ಇದರಲ್ಲಿ? ವಾಟ್ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ಹಿಯರ್? ಎಸ್, ಇಟ್ಸ್ ಹ್ಯಾವಿಂಗ್ ಅ ಲಿಮಿಟೆಡ್ ಯೂಸ್ ಅಲ್ವಾ? ಸೊ ಫಸ್ಟ್ ಡ್ರಾಬ್ಯಾಕ್ ಆಫ್ ಯೂಸಿಂಗ್ ದಿಸ್ ಟೆಲಿಫೋನ್ ಇಂಟರ್ವ್ಯೂ ಇಸ್ ವಾಟ್? ಲಿಮಿಟೆಡ್ ಯೂಸ್. ಅಂದರೆ ಯಾರ ಹತ್ರ ಮೊಬೈಲ್ ಇದೆಯೋ ಅಥವಾ ಟೆಲಿಫೋನ್ ಇದೆಯೋ ಸೊ ಅವ್ರು ಮಾತ್ರ ಈ ಮೆಥಡ್ನ ಯೂಸ್ ಮಾಡಲಿಕ್ಕಾಗತ್ತೆ. ಸೊ ಈ ಮೆಥಡ್ನ ನಾವು ಯೂಸ್ ಮಾಡಬೇಕು ಅಂದರೆ ಕಂಪಲ್ಸರಿಲಿ ರೆಸ್ಪಾಂಡೆಂಟಿಗೆ ಟೆಲಿಫೋನ್ ಅಥವಾ ಮೊಬೈಲ್ ಅವೈಲಬಿಲಿಟಿ ಇರಲೇಬೇಕು ಅಲ್ವಾ? ಸೊ ಇಲ್ಲ ಅಂದರೆ ಈ ಮೆಥಡ್ ಯೂಸ್ ಮಾಡಿ ನಾನು ಕಲೆಕ್ಟ್ ಮಾಡಲಿಕ್ಕಾಗತ್ತಾ ಆ್ಯಸ್ ಎ ರಿಸರ್ಚರ್ ಡಾಟಾನ? ಇಲ್ಲ, ಸಾಧ್ಯ ಆಗೋದಿಲ್ಲ, ಹೌದಾನೆ? ಸೊ ಹೆನ್ಸ್ ವಿ ಸೇ ದ್ಯಾಟ್ ದಿಸ್ ಇಸ್ ಹ್ಯಾವಿಂಗ್ ಅ ಲಿಮಿಟೆಡ್ ಯೂಸ್. ಸಿ, ದಿಸ್ ಮೆಥಡ್ ಕ್ಯಾನ್ ಬಿ ಯೂಸ್ ಬೈ ಅ ರಿಸರ್ಚರ್ ಟು ಕಲೆಕ್ಟ್ ದ ಡಾಟಾ ಓನ್ಲಿ ಇಫ್ the mobile or telephone is available
for a respondent to respond for the researcher questions, isn't it? Then another drawback of this telephone interview is reactions cannot be watched. Yes, it's true ಅಲ್ವಾ, ರಿಯಾಕ್ಷನ್ಸ್ನ ನೋಡ್ಲಿಕ್ಕಾಗಲ್ಲ ಯಾರು, ರಿಸರ್ಚರ್. ಸೊ ಏನೀಗ ರೆಸ್ಪಾನ್ಸ್ ಅಥವಾ ಆನ್ಸರ್ ಮಾಡ್ತಿದ್ದಾರೋ ರೆಸ್ಪಾಂಡೆಂಟು, ಆ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂದರೆ ಅವರು ನಿಜವಾಗ್ಲೂ 100% ಟ್ರೂ ಆನ್ಸರ್ ಕೊಡ್ತಿದ್ದಾರೋ ಅಥವಾ ಫಾಲ್ಸ್ ಕೊಡ್ತಿದ್ದಾರೋ ಅದೇನೂ ಕೂಡ ನಮಗಿಲ್ಲಿ ಕಾಣೋದಿಲ್ಲ. ಜೊತೆಗೆ ಥ್ರೂ ಅಬ್ಸರ್ವೇಷನ್ ಮೆಥಡ್ ಆಲ್ಸೋ ದ ರಿಸರ್ಚರ್ ಕೆನಾಟ್ ಕಲೆಕ್ಟ್ ದ ಡಾಟಾ. ಓಕೆ, and another drawback of using this method is possibility of influencing respondents. ಸೊ ರೆಸ್ಪಾಂಡೆಂಟ್ಗೆ ಇನ್ಫ್ಲೂಯೆನ್ಸ್ ಮಾಡೋವಂಥ ಸಾಧ್ಯತೆ ರಿಸರ್ಚರ್ ಆದಂಥವ್ರು ಇಲ್ಲಿ ಜಾಸ್ತಿನೇ ಇರುತ್ತೆ. ಓಕೆ, ಸೊ ದೀಸ್ ಆರ್ ದ ಡ್ರಾಬ್ಯಾಕ್ಸ್. ದೆನ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ even you have understood about what do you mean by census survey and sample survey, isn't it? We can take place what, how many types are there? 2 surveys are there. One is census survey and another one is sample survey. Then what do you mean by this census survey? Census survey means what? Yes, census survey includes what? Every individual element of the population, okay, for the study. That is known as what? Census survey. Census survey ಅಂದರೆ ಪಾಪ್ಯುಲೇಷನ್, ಜನಸಂಖ್ಯೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಹೇಳ್ಬೋದು, ಸೆನ್ಸಸ್ ಸರ್ವೆ ಅಂತ ಹೇಳ್ಬೋದು ಅಲ್ವಾ. ಎಕ್ಸಾಂಪಲ್ ಏನು ತಗೊಂಡಿದ್ವಿ, ಇಫ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ಪಾಪ್ಯುಲೇಷನ್ ಸೈಜ್ ಆಫ್ ಅವರ್ ಕಂಟ್ರಿ, ಓಕೆ, ದೆನ್ ಐ ವುಡ್ ಗೋ ಫಾರ್ ವಾಟ್, ಸೆನ್ಸಸ್ ಸರ್ವೆ. ಓಕೆ, ಸೊ ಲೈಕ್ ದಿಸ್ ವಿ ವಿಲ್ ಬಿ ಯೂಸಿಂಗ್ ದಿಸ್ census survey method. And even we came to know that once in 10 years census will be conducted in India ಅಲ್ವಾ. 10 ವರ್ಷಕ್ಕೊಂದ್ಸಾರಿ ಸೆನ್ಸಸ್ನ ಕಂಡಕ್ಟ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಅಂತ ತಿಳ್ಕೊಂಡಿದ್ರಿ ಅಲ್ವಾ. ನೆಕ್ಸ್ಟ್ ಆಫ್ಟರ್ ದಿಸ್ ವಿ ಕೇಮ್ ಟು ನೋ ಅಬೌಟ್ ವಾಟ್, ಸ್ಯಾಂಪಲ್ ಸರ್ವೆ. ವಾಟ್ ಯು ಮೀನ್ ಬೈ ಸ್ಯಾಂಪಲ್ ಸರ್ವೆ? ಸ್ಯಾಂಪಲ್ ಸರ್ವೆ ಅಂದ್ರೇನು? ಅದು ಕೂಡ ಒಂದು ಸರ್ವೆ ಮೆಥಡ್. ಹೌದು, ಸ್ಯಾಂಪಲ್ ಅಂದ್ರೇನು? I am going to select one of the or only few section or a part of this population will be selected for survey, isn't it? That is known as what? Sample survey. Okay, then how do you define this sample, or what do you mean by sample? Sample ಅಂದ್ರೇನು ಅಥವಾ ಸ್ಯಾಂಪಲ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ, a sample refers to a group or section of the population from which information has to be collected. That is known as what? Sample ಅಲ್ವಾ. ಸೊ ಸ್ಯಾಂಪಲ್ ಅಂದ್ರೇನು, ಎಂಟೈರ್ ಪಾಪ್ಯುಲೇಷನಲ್ಲಿ ಒಂದಿಷ್ಟು ಭಾಗದಲ್ಲಿ ಮಾತ್ರ ನಾವು ಅಲ್ಲಿ ಜನಗಳನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಎ ಗ್ರೂಪ್, ಒಂದು ಗ್ರೂಪ್ ಇರ್ಬೋದು, ಇಲ್ಲ ಅಂದರೆ ಎ ಪಾರ್ಟ್ ಆಫ್, ಅಥವಾ ಏನಂತ ಹೇಳ್ತೀವಿ, ಎ ಸೆಕ್ಷನ್ ಆಫ್ ದ ಪಾಪ್ಯುಲೇಷನ್ ವಿಲ್ ಬಿ ಯೂಸ್ಡ್ to collect the data. Okay, that is known as what? Sample. And even we came to know that a good sample is generally smaller than the population ಅಲ್ವಾ. ಒಟ್ಟು ಜನಸಂಖ್ಯೆ ಏನಿದೆನೋ ಅದಕ್ಕಿಂತ ಕಡಿಮೆ ಇರಬೇಕು ಯಾವುದು, ಸ್ಯಾಂಪಲ್ ಅನ್ನೋದು. ಯಾಕಂದರೆ when we are selecting a sample for our research work, what do? I'll be selecting a group or a section of the population for our study. Okay, hence we say that a sample is smaller than the population. Okay, so if I ask a question, a sample or a population is bigger, which is bigger here, which is greater, a sample size or a population size? Yes, a population size is greater or bigger. Okay, then another question, ಇನ್ನೊಂದು question, a sample size, one side we have a sample size, okay, and another side if I have a population size. Tell me which is greater here? Yes, it is greater. Okay, because it is giving us the entire value, total value of people present, isn't it? So population size we can say. So ಇಲ್ಲಿ sample size andre, is it greater than this population size or it is smaller? Yes, it is smaller.
Okay, so hence we say that a sample size is smaller than the population size. So how you can understand by using these words, the concepts like census and sample ಹೇಳಿ ಸೆನ್ಸಸ್ನ ಮತ್ತು ಸ್ಯಾಂಪಲ್ನ ಯಾವ ರೀತಿ ಅರ್ಥ ಮಾಡ್ಕೋತೀರಾ ಹಾಗಾದರೆ? ಸೊ ಪಾಪ್ಯುಲೇಷನ್ ಸೈಜ್ ಅಂದರೆ in census we consider the all individual elements of the population. Okay, so all individual element of the population is considered in census survey. Okay, and in sample survey what do? I will collect a group, means I will consider a group or a section of the population, isn't it, to collect the data. Okay, here what do? A group or a section of population is considered. Okay, this is sample and this is population. So we have understood that in census all the individual element ಅಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ಸ್ ಅಂದರೆ ಯಾರಿಲ್ಲಿ ಪ್ರತಿಯೊಬ್ಬ ರೆಸ್ಪಾಂಡೆಂಟ್ಸ್ನು ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಪ್ರತಿಯೊಬ್ಬ ಮನುಷ್ಯ ಅಥವಾ ವ್ಯಕ್ತಿ ಅಂತ ಏನು ಹೇಳ್ತೀವೋ ಅದಿಷ್ಟನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಸೆನ್ಸಸ್ ಅಲ್ವಾ. ಸೊ ನಮ್ಮ ದೇಶದ್ದು ಭಾರತದ ಜನಸಂಖ್ಯೆ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಅಂದರೆ ನಾನು ಅಲ್ಲಿ ಯಾವ ಮೆಥಡ್ ಯೂಸ್ ಮಾಡ್ತೀನಿ? ಸೆನ್ಸಸ್ ಸರ್ವೆ ಮೆಥಡ್ನ ಯೂಸ್ ಮಾಡ್ತೀನಿ ಸರ್ವೆ ಮಾಡಲಿಕ್ಕೆ ಅಲ್ವಾ. ಸೊ ವೇರ್ ಇನ್ ಐ ವಿಲ್ ಬಿ ಕಲೆಕ್ಟಿಂಗ್ all the details from the each individual person, each citizen, okay, in our country. Whereas in sample survey what do? Here I will be collecting the data from a group of people or from a section of the population. ಜನಸಂಖ್ಯೆಯಲ್ಲಿ ಒಂದಿಷ್ಟು ಜನದಿಂದ ಅಷ್ಟೇ ನಾನು ರಿಪ್ಲೈಸ್ನ ಅಥವಾ ರೆಸ್ಪಾಂಡೆಂಟ್ಸ್ನ ಪಡಿತಿರ್ತೀನಿ. ಓಕೆ, ಸೊ ಇದಿಷ್ಟು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಹಾಗಾದರೆ ಈಗ ಸೆನ್ಸಸ್ ಸರ್ವೆ ಅಂದ್ರೇನು ಅಂತ ಗೊತ್ತಾಯಿತು, ನಂತರ ಸ್ಯಾಂಪಲ್ ಸರ್ವೆ ಅಂದ್ರೇನು ಅಂತ ಗೊತ್ತಾಯಿತು. ಹಾಗಾದರೆ ಈಗ ಡಿಫ್ರೆನ್ಸಸ್ ಬಿಟ್ವೀನ್ ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್ ಸರ್ವೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ದಿಸ್ ಕ್ವೆಶನ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಇಟ್ ಮೈಟ್ ಬಿ ಆಸ್ಕ್ ಫಾರ್ 2 marks. ಓಕೆ, ಸೊ ಈ ರೀತಿ ಕೇಳ್ತಾರೆ, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್ ಸರ್ವೆ. 1 ಮಾರ್ಕಿಗೆ ಬರೋದಾದರೆ ವಾಟ್ ಯು ಮೀನ್ ಬೈ ಸೆನ್ಸಸ್ ಸರ್ವೆ ಗೊತ್ತಿರಬೇಕು, ಇನ್ನೊಂದು ವಾಟ್ ಯು ಮೀನ್ ಬೈ ಸ್ಯಾಂಪಲ್ ಸರ್ವೆ ಗೊತ್ತಿರಬೇಕು. ಓಕೆ, so now let us know the differences between census and sample survey. Okay, census survey and another one is sample survey. First, in order to give the differences between the census and sample survey, let us remember the meaning of these two concepts ಅಲ್ವಾ. ಸೊ ಇದ್ರ ಮೀನಿಂಗ್ ಏನಿದೆನೋ ಅದನ್ನು ಫಸ್ಟ್ ಪಾಯಿಂಟ್ ಆಗಿ ಡಿಫ್ರೆನ್ಸ್ ಆಗಿ ತಗೋಬೋದು. ಸೊ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಇನ್ ಸೆನ್ಸಸ್ ಸರ್ವೆ ಇನ್ ದಿಸ್ ಮೆಥಡ್ ವಿ ಕನ್ಸಿಡರ್ ಈಚ್ ಇಂಡಿವಿಜುವಲ್ ಎಲಿಮೆಂಟ್ ಫಾರ್ ಕಲೆಕ್ಟಿಂಗ್ data. Okay, and whereas in sample survey what do? What we have to do there? In this method we have to consider a group or a section of the population in order to collect the data, isn't it? So first let me write this census survey. It includes every element of the population.
It includes every element of the population. Okay. Then what about sample survey? Here a representative sample is taken for survey. So the first difference is in census survey it includes every element of the population, isn't it? So ಪ್ರತಿಯೊಂದು ಎಲಿಮೆಂಟನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಸೆನ್ಸಸ್ ಸರ್ವೆಯಲ್ಲಿ ಸ್ಯಾಂಪಲ್ ಸರ್ವೆ ಆದರೆ ಏನಾಗುತ್ತೆ, ಯುವರ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಇಸ್ ಟೇಕನ್ ಫಾರ್ ಸರ್ವೇಯಿಂಗ್. ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂದರೆ ಏನು ಹೇಳಿ, ಏನು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂದರೆ? ಎಸ್, ಇಟ್ ಇನ್ಕ್ಲೂಡ್ಸ್ ಅ ಗ್ರೂಪ್ ಆಫ್ ಪಾಪ್ಯುಲೇಷನ್ ಆರ್ a section of population. Okay, so ಏನು ಜನಸಂಖ್ಯೆ ಇದೆನೋ, ಸೊ ಅದರಲ್ಲಿ a part of the people will be considered there. Okay, a group of people might be considered or a section of the people might be considered there for the study, that is sample survey. Okay, and the next difference is there may not be accurate information. ಇಲ್ಲಿ ನಮಗೆ accurate information ಇಲ್ಲದೆ ಇರ್ಬೋದು. Okay, there may not be accurate information. Then what about sample survey? It provides reasonably reliable and accurate information. It provides reasonably reliable and accurate information. Okay, so second difference ಏನು ಹೇಳ್ತಿದೆ ಇಲ್ಲಿ, ಸೆನ್ಸಸ್ ಸರ್ವೆಯಲ್ಲಿ ದೇರ್ ಮೇ ನಾಟ್ ಬಿ ಆಕ್ಯುರೇಟ್ ಇನ್ಫಾರ್ಮೇಷನ್ ಅಂದರೆ ಎಕ್ಸಾಕ್ಟ್ ವಿಷಯ ಏನಿತ್ತು ಅದು ಇಲ್ಲೇ ಇರ್ಬೋದು. ಗೊತ್ತಾಯ್ತಾ? ಇದರಲ್ಲಿ ಆಕ್ಯುರೇಟ್ ಇನ್ಫಾರ್ಮೇಷನ್ ಅಂದರೆ ಎಕ್ಸಾಕ್ಟ್ ಆ ಇನ್ಫಾರ್ಮೇಷನ್ ನಿಮಗೆ ಸಿಗದೆ ಇರ್ಬೋದು ಇದರಲ್ಲಿ ಸೆನ್ಸಸ್ ಸರ್ವೆಯಲ್ಲಿ ಅಂತ ಹೇಳ್ತಾರಲ್ವಾ. ಸ್ಯಾಂಪಲ್ ಸರ್ವೆ ಅಂದರೆ ಏನಿಲ್ಲಿ, ಇಟ್ ಪ್ರೊವೈಡ್ಸ್ ರೀಸನಬಲಿ ರಿಲಯಬಲ್ ಆ್ಯಂಡ್ ಅಕ್ಯುರೇಟ್ ಇನ್ಫಾರ್ಮೇಷನ್. ಸೊ ಸ್ಯಾಂಪಲ್ ಸರ್ವೆಯಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಎ ಸೆಕ್ಷನ್ ಆಫ್ ಪೀಪಲ್ ಆರ್ ಎ ಗ್ರೂಪ್ ಆಫ್ ಪೀಪಲ್ ಔಟ್ ಆಫ್ ದಟ್ ಎಂಟೈರ್ ಪಾಪ್ಯುಲೇಷನ್ ವಿಲ್ ಬಿ ಕನ್ಸಿಡರ್ಡ್ ಅಲ್ವಾ. ಹಂಗಾಗಿ ಏನಾಗುತ್ತೆ ನಮಗೆ ಅಲ್ಲಿ ಅಂದರೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್, ರಿಲಯಬಲ್ ಅಂದರೆ ನಿಜವಾದ ವಿಷಯ ಕೂಡ ನಮಗಲ್ಲಿ ಸಿಗೋ ಅಂಥ ಸಾಧ್ಯತೆ ಇರುತ್ತೆ ಇದರಲ್ಲಿ ಸ್ಯಾಂಪಲ್ ಸರ್ವೆ ಮೆಥಡಲ್ಲಿ. ಗೊತ್ತಾಯ್ತಾ? ಹಾಗಾಗಿ ನಾವೇನು ಹೇಳ್ತೀವಿ ಇಲ್ಲಿ, ಇಟ್ ಪ್ರೊವೈಡ್ಸ್ ರೀಸನಬಲಿ ರಿಲಯಬಲ್ ಆ್ಯಂಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಅನದರ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಸೆನ್ಸಸ್ ಸರ್ವೆ ಆ್ಯಂಡ್ ಸ್ಯಾಂಪಲ್ ಸರ್ವೆ ಈಸ್ ಇಟ್ ಈಸ್ expensive. Which one is expensive? Yes, sample survey is what? It is expensive. Then what about sample survey? It is cheaper. Okay, so it is cheap and cost effective. ಇಟ್ ಈಸ್ ಚೀಪ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಇಲ್ಲಿ ನೋಡಿ ಸೆನ್ಸಸ್ ಸರ್ವೆಲಿ ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂತ ಬರೆದಿದ್ದೀವಿ. ಅಂದರೆ ಇದು ಖರ್ಚು ಜಾಸ್ತಿ. ಯಾಕೆ ಹೇಳಿ? ಇದು ತುಂಬಾ ಖರ್ಚಾಗುತ್ತೆ ಸೆನ್ಸಸ್ ಸರ್ವೆ ಮೆಥಡ್ ಅಡಾಪ್ಟ್ ಮಾಡಿದ್ರೆ, ಹೌದಾನೆ? ಯಾಕೆ ಅಂದರೆ ಯುವರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಎವ್ರಿ ಇಂಡಿವಿಜುವಲ್ ಎಲಿಮೆಂಟ್. ಪ್ರತಿಯೊಬ್ಬರಿಂದ ಕೂಡ ನಾವಿಲ್ಲಿ ಡಾಟಾ ಕಲೆಕ್ಟ್ ಮಾಡ್ತಿದ್ದೀವಿ ಅಲ್ವಾ. ಸೊ ಡಾಟಾ ಕಲೆಕ್ಟ್ ಮಾಡ್ತೀವಿ ಸೆನ್ಸಸ್ ಸರ್ವೆ ಆದರೆ. ಸೊ ಹಂಗಾಗಿ ಅಲ್ಲಿ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಏನು ಹೇಳ್ಬೋದಲ್ಲಿ, ಇಟ್ ಈಸ್ ಎಕ್ಸ್ಪೆನ್ಸಿವ್ ಸರ್ವೆ ಮೆಥಡ್. ಆ್ಯಂಡ್ ವೇರ್ ಆಸ್ ದಿಸ್ ಸ್ಯಾಂಪಲ್ ಸರ್ವೆನು ಇಟ್ ಈಸ್ ಚೀಪ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಯಾಕೆ ಅಂದರೆ ಯುವರ್ ಐ ವಿಲ್ ನಾಟ್ ಕಲೆಕ್ಟ್ ದ ಡಾಟಾ ಫ್ರಮ್ ಆಲ್ ದ ಇಂಡಿವಿಜುವಲ್ಸ್. ಎಲ್ಲರಿಂದ ಕೂಡ ನಾವಿಲ್ಲಿ ಡಾಟಾನ ಕಲೆಕ್ಟ್ ಮಾಡೋದಿಲ್ಲ. ಏನು ಮಾಡ್ತೀವಿ ಹಾಗಾದರೆ,
ಐ ವಿಲ್ ಕಲೆಕ್ಟ್ ದ ಡಾಟಾ ಫ್ರಮ್ ದ ಗ್ರೂಪ್ ಆಫ್ ಪೀಪಲ್ ಅಲ್ವಾ, ಯಾವ ಗ್ರೂಪ್ ಇದೆನೋ ಅವರಿಂದ ಅಷ್ಟೇ. ಅಂದರೆ ಸ್ಯಾಂಪಲ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತಿರುತ್ತೆ, ಸೊ ಅವರಿಂದ ಮಾತ್ರ ನಾವು ಡಾಟಾನ ಕಲೆಕ್ಟ್ ಮಾಡ್ತೀವಿ, ಗೊತ್ತಾಯ್ತಾ. ಸೊ ಹಂಗಾಗಿ ಇಲ್ಲಿ ನಮಗಿದು ಖರ್ಚು ಕಡಿಮೆ. ಸೊ ಇಟ್ ಈಸ್ ಚೀಪ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್, ಗೊತ್ತಾಯ್ತಾ. ಸೊ ಹಾಗಾಗಿ ಸ್ಯಾಂಪಲ್ ಸರ್ವೆಗೆ ಏನಂತ ಹೇಳ್ಬೋದು ನಾವಿಲ್ಲಿ, ಇಟ್ ಈಸ್ ಚೀಪ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಓಕೆ, ಆ್ಯಂಡ್ ದ ಅದರ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಮೆಥಡ್ಸ್ ಆರ್, it is time consuming. Which one is time consuming? Yes, census survey is time consuming. It is time consuming. Then what about that sample survey? It takes less time. Takes less time. Okay, so here this census survey, it is time consuming. What do you mean by this? ಸೆನ್ಸಸ್ ಸರ್ವೆ ಅನ್ನೋದು ತುಂಬಾ ಟೈಮ್ ತೊಗೊಳತ್ತೆ ಅಂತ ಹೇಳ್ತೀವಿ, ಹಂಗಾಗಿ ಅದನ್ನು ನಾವೇನಂತ ಹೇಳ್ಬೋದು, ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಸೆನ್ಸಸ್ ಸರ್ವೆ ಅಲ್ಲಿ ಪ್ರತಿಯೊಬ್ಬ ಪರ್ಸನ್ ಅಥವಾ ಪ್ರತಿಯೊಬ್ಬ ರೆಸ್ಪಾಂಡೆಂಟಿಂದ ಕೂಡ ನಾವಲ್ಲಿ ರಿಪ್ಲೈನ ಪಡಿತಾ ಹೋಗ್ತೀವಿ, ಡಾಟಾನ ಕಲೆಕ್ಟ್ ಮಾಡ್ತಾ ಹೋಗ್ತೀವಲ್ವಾ. ಸೊ ಹಂಗಾಗಿ ಏನಾಗುತ್ತೆ, ಟೈಮ್ ಜಾಸ್ತಿನೇ ಬೇಕು, ಎಲ್ಲರನ್ನೂ ಕೂಡ ಕವರ್ ಮಾಡಬೇಕಲ್ಲಿ. ಯಾಕಂದರೆ ಇನ್ ದಿಸ್ ಮೆಥಡ್ ಓನ್ಲಿ ವಿ ಹ್ಯಾವ್ ಅಂಡರ್ಸ್ಟುಡ್ ಇನಿಷಿಯಲಿ ದ್ಯಾಟ್ ಇಟ್ ಇನ್ಕ್ಲೂಡ್ಸ್ ಎವ್ರಿ ಇಂಡಿವಿಜುವಲ್ ಎಲಿಮೆಂಟ್ ಫಾರ್ ದ ಸರ್ವೆ ಆರ್ ಫಾರ್ ಕಲೆಕ್ಟಿಂಗ್ ಡಾಟಾ. ಸೊ ಹಂಗಾಗಿ ಇಲ್ಲಿ ಟೈಮ್ ಭಾಳನೇ ಬೇಕಾಗುತ್ತೆ ಸೆನ್ಸಸ್ ಸರ್ವೆಯಲ್ಲಿ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ. ಓಕೆ, ಆಮೇಲೆ ಸ್ಯಾಂಪಲ್ ಸರ್ವೆಯಲ್ಲಿ ಏನಾಗುತ್ತೆ, ಇಟ್ ಟೇಕ್ಸ್ ಲೆಸ್ ಟೈಮ್. ಇಲ್ಲಿ ನಾವು ಎ ಸೆಕ್ಷನ್ ಆಫ್ ಪಾಪ್ಯುಲೇಷನ್ ಅಥವಾ ಎ ಗ್ರೂಪ್ ಆಫ್ ಪಾಪ್ಯುಲೇಷನ್ ಅಷ್ಟೇ, ಏನೀಗ ಡಿಫ್ರೆಂಟ್ ಗ್ರೂಪ್ಸ್ ಇರುತ್ತೋ, ಸೊ ಅದರಲ್ಲಿ ಯಾವುದಾದ್ರು ಒಂದು ಗ್ರೂಪನ್ನ ನೀವು ಕನ್ಸಿಡರ್ ಮಾಡಿಬಿಟ್ಟು ಆ ಗ್ರೂಪಿಂದ ಡಾಟಾನ ಕಲೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಕಡಿಮೆ ಟೈಮ್ ಬೇಕಾಗುತ್ತೆ ಸರ್ವೆ ಕಂಡಕ್ಟ್ ಮಾಡಲಿಕ್ಕೆ. ಇದರಲ್ಲಿ ಹೇಳಿ ಸ್ಯಾಂಪಲ್ ಸರ್ವೆ. ಅದೇ ಸೆನ್ಸಸ್ ಸರ್ವೆ ಆದರೆ ತುಂಬಾ ಟೈಮ್ ಬೇಕು. ಹಾಗಾಗಿ ನಾವೇನು ಹೇಳ್ತೀವಿ ಇಲ್ಲಿ, ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ವಿಚ್ ಒನ್? ಸೆನ್ಸಸ್ ಸರ್ವೆ ಈಸ್ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಯಾಂಪಲ್ ಸರ್ವೆ ಅಲ್ಲಾದರೆ ಏನಾಗುತ್ತೆ, ಇಟ್ ಟೇಕ್ಸ್ ಲೆಸ್ ಟೈಮ್. ಓಕೆ, ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ವಾಟ್ ಯು ಕ್ಯಾನ್ ನೋಟಿಸ್ ಬಿಟ್ವೀನ್ ದೀಸ್ ಸೆನ್ಸಸ್ ಸರ್ವೆ ಆ್ಯಂಡ್ ಸ್ಯಾಂಪಲ್ ಸರ್ವೆ. ಓಕೆ, ಸೆನ್ಸಸ್ ಸರ್ವೆ ಮತ್ತು ಸ್ಯಾಂಪಲ್ ಸರ್ವೆ ಮಧ್ಯೆ ಇದಿಷ್ಟು ಡಿಫ್ರೆನ್ಸಸ್ನ ಕೂಡ ನಾವಿಲ್ಲಿ ನೋಟ್ ಮಾಡ್ಬೋದು. ಓಕೆ, ವಿ ಕ್ಯಾನ್ ನೋಟಿಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸೆನ್ಸಸ್ ಸರ್ವೆ ಆ್ಯಂಡ್ sample survey in this way. So once we have understood the concept, easily you can go on writing the differences. Okay, so you can make a note of it. There are how many differences? How many differences are there? Yes, there are 4 differences here in census survey. It includes every element of population, or we can say every individual of the population, whereas in sample survey here a representative sample is taken for the survey. Andre a group of population or a section of population will be considered for sample survey. Okay, next, in this census survey there may not be accurate information. Andre exact information illದೆ ಇರಬಹುದು ಇದರಲ್ಲಿ ಸೆನ್ಸಸ್ ಸರ್ವೆ ಅಲ್ವಾ. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಸೆನ್ಸಸ್ ಸರ್ವೆಯಲ್ಲಿ ಪ್ರತಿಯೊಬ್ಬ ಇಂಡಿವಿಜುವಲ್ ಎಲಿಮೆಂಟ್ ಅಥವಾ ಇಂಡಿವಿಜುವಲ್ ಪರ್ಸನನ್ನು ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತಲ್ವಾ. ಸೊ ಕೆಲವೊಂದು ಸರಿ ಅವೈಲಬಲ್ ಇರ್ತಾರೆ. ಈಗ ನೀವು ಸೆನ್ಸಸ್ ಮಾಡ್ಬೇಕಾದ್ರೆ ನೋಡಿರ್ಬೇಕಲ್ವಾ. ಸೊ ಏನಾದರೂ ಡೋರ್ ಕ್ಲೋಸ್ ಆಗಿತ್ತು ಅಂದರೆ ಡೋರ್ ಕ್ಲೋಸ್ ಅಂತ ಬರ್ಕೊಂಡು ಹೋಗ್ತಾರೆ, ಬಟ್ ಅದು ಹಾಗೆ ಬಿಡೋಂಗಿಲ್ಲ, ಹೆಂಗಾದ್ರು ಡಾಟಾನಲ್ಲಿ ಕಲೆಕ್ಟ್ ಮಾಡಲೇಬೇಕು ಅಲ್ವಾ. ಸೊ ಈಗ ಪಾಪ್ಯುಲೇಷನ್ ಸೈಜ್ ಚೆಕ್ ಮಾಡಬೇಕಾದ್ರೆ ಸೆನ್ಸಸ್ ಮಾಡಲಿಕ್ಕೆ ಟೀಚರ್ಸ್ ಎಲ್ಲ ಬರೋದು ನೀವು ಅಬ್ಸರ್ವ್ ಮಾಡಿರ್ಬೋದು. ಮನೆಗೂ ಕೂಡ ಬರ್ತಾರಲ್ವಾ. ಡೋರ್ ಏನಾದರೂ ಆ ದಿನ ಅವ್ರು ಬಂದಾಗ ಕ್ಲೋಸ್ ಆಗಿತ್ತು ಅಂದರೆ ಡೋರ್ ಕ್ಲೋಸ್ಡ್ ಅಂತ ಬರೆದಿರ್ತಾರೆ, ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಅಲ್ಲಿ ಡಾಟಾನ ಕಲೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಪ್ಪ ಮನೆ ಖಾಲಿನೇ ಇದೆ, ಅಲ್ಲಿ ಯಾರೂ ಇಲ್ಲ ಅಂದರೆ ಓಕೆ, ಇಲ್ಲ ಅಂದರೆ ಅಟ್ಲೀಸ್ಟ್ ಬೇರೆಯವರಿಂದ ನಾರು ಅಲ್ಲಿ ಡಾಟಾನ ಎಷ್ಟು ಜನ ಇದ್ದಾರೆ ಏನು ಅಂತ ಕಲೆಕ್ಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ರೆಸ್ಪಾನ್ಸ್ ಕೂಡ ಇಂಪಾರ್ಟೆಂಟು. ಓಕೆ, ಪ್ರತಿಯೊಂದು ಇಂಡಿವಿಜುವಲ್ ಎಲಿಮೆಂಟ್ ಅಥವಾ ಇಂಡಿವಿಜುವಲ್ ಅಂತೇನು ಹೇಳ್ತೀವಿ ಆ ರಿಪ್ಲೈಸ್ ತುಂಬಾ ಮುಖ್ಯ ಆಗತ್ತೆ, ಗೊತ್ತಾಯ್ತಾ. ಸೊ ಅವ್ರೇನಾದ್ರು ಅಕಸ್ಮಾತ್ ತಪ್ಪು ನಮಗೆ ಡಾಟಾ ಸಿಕ್ಕರೆ, ಏನಾದ್ರು
ರಿಸರ್ಚರ್ ಡಾಟಾ ಕಲೆಕ್ಟ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ರು ಕೂಡ ಮಾಡ್ಬೋದು. ಸೊ ಹಾಗಾಗಿ ಏನು ಹೇಳ್ತೀವಿ, ದೇರ್ ಮೇ ನಾಟ್ ಬಿ ಅಕ್ಯುರೇಟ್ ಇನ್ಫಾರ್ಮೇಷನ್. ಇಲ್ಲಿ ನೋಡಿ, ದ ಪಾಪ್ಯುಲೇಷನ್ ಸೈಜ್ ಇಸ್ ವೆರಿ ಬಿಗ್ಗರ್ ಅಲ್ವಾ ವೆನ್ ಕಂಪೇರ್ ಟು ದ ಸ್ಯಾಂಪಲ್ ಸರ್ವೆ. ಸೊ ಹಂಗಾಗಿ ಇಲ್ಲಿ ಅಕ್ಯುರೇಟ್ ಇನ್ಫಾರ್ಮೇಷನ್ ಸಿಗದೆ ಕೂಡ ಇರ್ಬೋದು ಅಂತ ಹೇಳ್ತೀವಿ. ಹಾಗಾಗಿ ಏನು ಹೇಳ್ತೀರಾ ಇಲ್ಲಿ, ದೇರ್ ಮೇ ನಾಟ್ ಬಿ ಅಕ್ಯುರೇಟ್ ಇನ್ಫಾರ್ಮೇಷನ್. ಓಕೆ, ದೆನ್ coming to this sample survey, what happens here, it provides reasonably reliable and accurate information. ಸೊ ಇಲ್ಲಿ ನಾವು ನಂಬಬಹುದು, ಓಕೆ, ಐ ಕ್ಯಾನ್ ಟ್ರಸ್ಟ್ ದಟ್. ಸೊ ಆ ರೀತಿ ವಿಷಯ ಮತ್ತು ಇನ್ನೊಂದು ಅಕ್ಯುರೇಟ್ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ ಇದರಲ್ಲಿ ಸ್ಯಾಂಪಲ್ ಸರ್ವೆಯಲ್ಲಿ. ಓಕೆ, ಹಾಗಾದ್ರೆ ಸೆನ್ಸಸ್ ಸರ್ವೆಯಲ್ಲಿ ಇನ್ನೊಂದೇನಪ್ಪ ಇಲ್ಲಿ ಪಾಯಿಂಟ್ ಅಂದರೆ, ಇಟ್ ಈಸ್ ಎಕ್ಸ್ಪೆನ್ಸಿವ್. ಇಲ್ಲಿ ನಾವು ಪ್ರತಿಯೊಬ್ಬ ಇಂಡಿವಿಜುವಲ್ಸ್ ಅಥವಾ ಪ್ರತಿಯೊಂದು ಇಂಡಿವಿಜುವಲ್ ಅಥವಾ ಎಲಿಮೆಂಟ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಪ್ರತಿಯೊಬ್ಬರಿಂದ ಕೂಡ ನಂಗೆ ರೆಸ್ಪಾನ್ಸ್ ಬೇಕು, ಪ್ರತಿಯೊಬ್ಬ ರೆಸ್ಪಾಂಡೆಂಟ್ ಕೂಡ ನಂಗೆ ಇಲ್ಲಿ ರಿಪ್ಲೈ ಮಾಡಬೇಕಾಗತ್ತೆ. ಅದಿಷ್ಟು ಡಾಟಾನೂ ಬೇಕು ನನಗೆ, ಪ್ರತಿಯೊಬ್ಬ ಇಂಡಿವಿಜುವಲ್ ಡಾಟಾ ಕೂಡ ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನನಗೆ ಇಲ್ಲಿ ಏನಾಗುತ್ತೆ ಹೇಳಿ, ನಮಗೆ ಎಕ್ಸ್ಪೆನ್ಸಿವ್ ಮೆಥಡ್ ಅಂತ ಹೇಳ್ಬೋದು, ಅಥವಾ ಇಲ್ಲಿ ಖರ್ಚು ಜಾಸ್ತಿನೇ ಆಗುತ್ತೆ ಈ ಮೆಥಡ್ ಯೂಸ್ ಮಾಡೋದ್ರಿಂದ ಅಂತ ಹೇಳ್ಬೋದಲ್ವಾ. ನೆಕ್ಸ್ಟು ಸ್ಯಾಂಪಲ್ ಸರ್ವೆಯಲ್ಲಿ ಏನಾಗುತ್ತೆ, ಇಟ್ ಈಸ್ ಚೀಪ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಇದು ಖರ್ಚು ಕಡಿಮೆನೇ ಆಗುತ್ತೆ. ಯಾಕೆ ಮತ್ತು ಯಾಕಿದು ನಾವು ಇಲ್ಲಿ ಖರ್ಚು ಕಡಿಮೆ ಅಂತ ಹೇಳ್ತೀವಿ, ಇಲ್ಲಿ ನಾವು ಎಂಟೈರ್ ಪಾಪ್ಯುಲೇಷನ್ನ ಸ್ಟಡಿ ಮಾಡೋದಿಲ್ಲ, ಸರ್ವೆ ಮಾಡೋದಿಲ್ಲ. ಏನು ಮಾಡ್ತೀವಿ ಇಲ್ಲಿ, ಎಸ್, ಎ ಗ್ರೂಪ್ ಆಫ್ ಪಾಪ್ಯುಲೇಷನ್ ಆರ್ ಎ ಸೆಕ್ಷನ್ ಆಫ್ ಪೀಪಲ್ ವಿಲ್ ಬಿ ಕನ್ಸಿಡರ್ಡ್. ಎ ಸೆಕ್ಷನ್ ಆಫ್ ದ ಪಾಪ್ಯುಲೇಷನ್ ವಿಲ್ ಬಿ ಕನ್ಸಿಡರ್ಡ್ ಇನ್ ದಿಸ್ ಮೆಥಡ್. ಸೊ ಇಟ್ ಈಸ್ cheap and cost effective. Okay, and another method and the point in this census is it is time consuming ಅಲ್ವಾ. ಇದು ಭಾಳನೇ ಟೈಮ್ ಬೇಕಾಗತ್ತೆ ಮಾಡಲಿಕ್ಕೆ ಅಲ್ವಾ, ಯಾಕಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಪರ್ಸನಿಂದ ಕೂಡ ನಾನಲ್ಲಿ ಡಾಟಾ ಕಲೆಕ್ಟ್ ಮಾಡಬೇಕು. ಪ್ರತಿಯೊಬ್ಬ ಇಂಡಿವಿಜುವಲ್ ಪರ್ಸನ್ ಬಗ್ಗೆ ಕೂಡ ನನಗೆ ಡಾಟಾ ಸಿಗಬೇಕಾಗಿದೆ. ಹಂಗಾಗಿ ಅಲ್ಲಿ ಕಾಸ್ಟ್ ಕೂಡ, ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಮತ್ತು ಟೈಮ್ ಕೂಡ ನನಗೆ ಅಲ್ಲಿ ಹೆಚ್ಚಿಗೆ ಬೇಕಾಗತ್ತೆ. ಇಲ್ಲಿ ಸ್ಯಾಂಪಲ್ ಸರ್ವೆಯಲ್ಲಿ ಏನಾಗುತ್ತೆ, ಇಟ್ ಟೇಕ್ಸ್ ಲೆಸ್ ಟೈಮ್. ಸೊ ಎ ಸೆಕ್ಷನ್ ಆರ್ ಅ ಗ್ರೂಪ್ ಆಫ್ ಪಾಪ್ಯುಲೇಷನ್ ಈಸ್ ಕನ್ಸಿಡರ್ಡ್ ಫಾರ್ ದ ಸರ್ವೆ. ಸೊ ಹೆನ್ಸ್ ವಿ ಸೇ ದಟ್ ಇಟ್ ಟೇಕ್ಸ್ ಲೆಸ್ ಟೈಮ್. ಓಕೆ, ಸೊ ದೀಸ್ ಆರ್ ದ differences. You can write this points if the question is note or write the differences, or what are the differences between census and sample survey. Okay, so next let us move on to the other concept here. One example. Okay, ಒಂದು ಎಕ್ಸಾಂಪಲ್ ನೋಡೋಣ. ಈಗ ಸೆನ್ಸಸ್ ಅಂದರೆ ಏನು ಗೊತ್ತಾಯಿತು, ಸ್ಯಾಂಪಲ್ ಸರ್ವೆ ಅಂದರೆ ಏನು ಗೊತ್ತಾಯಿತು, ಅದು ಎರಡರ ಮಧ್ಯೆ ಇರೋಂಥ ಡಿಫ್ರೆನ್ಸಸ್ ಅಂದರೆ ಸೆನ್ಸಸ್ ಸರ್ವೆ ಮತ್ತು ಸ್ಯಾಂಪಲ್ ಸರ್ವೆ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಕೂಡ ನಾವೀಗ ತಿಳ್ಕೊಂಡ್ವಿ ಅಲ್ವಾ. ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋಣ. ಈಗ ಸಪೋಸ್ ಯು ವಾಂಟ್ ಟು ಸ್ಟಡಿ ದ ಆವ್ರೇಜ್ ಇನ್ಕಮ್ ಆಫ್ ದ ಪೀಪಲ್ ಇನ್ ಅ ಸರ್ಟನ್ ರೀಜನ್. ಸೊ ನನಗೀಗ ಆವ್ರೇಜ್ ಇನ್ಕಮ್ ಗೊತ್ತಾಗಬೇಕಾಗಿದೆ ಒಂದು ಪ್ಲೇಸಲ್ಲಿ. ಓಕೆ, ಅವಾಗ ನಾವೇನು ಮಾಡ್ತೀವಿ, ಸೆನ್ಸಸ್ ಸರ್ವೆನ ಯೂಸ್ ಮಾಡ್ಬೋದು, ಸ್ಯಾಂಪಲ್ ಸರ್ವೆ ಯೂಸ್ ಮಾಡ್ಬೋದು. ಹಾಗಾದರೆ ಸೆನ್ಸಸ್ ಸರ್ವೆ ಯೂಸ್ ಮಾಡೋದಾದರೆ ಯಾವ ರೀತಿ ಮಾಡಬೇಕು, ಸ್ಯಾಂಪಲ್ ಸರ್ವೆ ಯೂಸ್ ಮಾಡೋದಾದರೆ ಯಾವ ರೀತಿ ಮಾಡಬೇಕಾಗತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಸೆನ್ಸಸ್ ಸರ್ವೆ ಯೂಸ್ ಮಾಡಿದ್ರೆ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. ಏನಪ್ಪ ಎಕ್ಸಾಂಪಲ್ ಇಲ್ಲಿ ಅಂದರೆ, ಟು ಫೈಂಡ್ ದ ಆವ್ರೇಜ್ to find the average income of people in a certain region. See, in a certain place I want to know the average income of people. Okay,
ಸೊ ಒಂದು ಪ್ಲೇಸಲ್ಲಿ ಆವ್ರೇಜ್ ಇನ್ಕಮ್ ಎಷ್ಟಿದೆ ಆ ಜನಗಳದ್ದು ಅನ್ನೋದು ತಿಳ್ಕೊಬೇಕಾಗಿದೆ. ಸಪೋಸ್ ಈಗ ದಾವಣಗೆರೆಯಲ್ಲೇ ನಾವು ಆವ್ರೇಜ್ ಇನ್ಕಮ್ ಜನಗಳ್ದು ಎಷ್ಟಿದೆ ಅಂತ ತಿಳ್ಕೊಬೇಕು ಅಂದರೆ ಯಾವ ರೀತಿ ಮಾಡ್ತೀರಾ? ಸೊ ಇಲ್ಲಿ ಸ್ಯಾಂಪಲ್ ಸರ್ವೆ ಮೆಥಡ್ ಯೂಸ್ ಮಾಡೋದಾದರೆ ಯಾವ ರೀತಿ ಮಾಡಬೇಕಾಗತ್ತೆ, ಮತ್ತು ಸೆನ್ಸಸ್ ಸರ್ವೆ ಯೂಸ್ ಮಾಡೋದಾದರೆ ಯಾವ ರೀತಿ ಮಾಡಬೇಕಾಗತ್ತೆ ಅಂತ ತಿಳ್ಕೊಬೇಕಿದೆ. ಆದರೆ ಫಸ್ಟ್ ನಾವು ಸೆನ್ಸಸ್ ಸರ್ವೆ ಮಾಡೋದಾದರೆ ಸೆನ್ಸಸ್ ಮೆಥಡ್ನ ಯೂಸ್ ಮಾಡಿದ್ರೆ ಯಾವ ರೀತಿ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಮೆಥಡ್ ಯಾವ್ದು ಹೇಳಿ? ಎಸ್, ಸ್ಯಾಂಪಲ್ ಸರ್ವೆ ಅಲ್ವಾ? ಸೊ ಸ್ಯಾಂಪಲ್ ಸರ್ವೆ ಯೂಸ್ ಮಾಡೋದಾದರೆ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಈಗ. ಓಕೆ, ಸೊ ಇಲ್ಲಿ ಸೆನ್ಸಸ್ ಸರ್ವೆ ಯೂಸ್ ಮಾಡಿದ್ರೆ ಏನು ಮಾಡಬೇಕಾಗತ್ತೆ? ಅಕಾರ್ಡಿಂಗ್ ಟು ದ census survey or census survey method, you would be required to find out the income of every individual in the region, then add those individuals income, then divide it by number of respondents or individuals, then we can get the average income ಅಲ್ವಾ? ಸೊ ಇಲ್ಲಿ ಏನು ಮಾಡಬೇಕಂತ ಹೇಳ್ತಿದ್ದಾರೆ, ಎಷ್ಟು ಜನ ಇಂಡಿವಿಜುವಲ್ಸ್ ಇದ್ದಾರೋ ಅಷ್ಟು ಜನದಿಂದ ಕೂಡ ನಾವು ಅವ್ರ ಇನ್ಕಮ್ನ ತಿಳ್ಕೋಬೇಕು. ಅವ್ರು ಪ್ರತಿಯೊಬ್ಬರು ಇನ್ಕಮ್ನ ಹೇಳಿದ್ಮೇಲೆ ಅದಿಷ್ಟು ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹೆಂಗೆ? ಬೈ ಹ್ಯಾಡಿಂಗ್ ಅಪ್ ದ ಇಂಡಿವಿಜುವಲ್ಸ್ ಇನ್ಕಮ್. ಪ್ರತಿಯೊಬ್ಬರು ಇನ್ಕಮ್ ಎಷ್ಟಿದೆನೋ ಅದಿಷ್ಟು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಇನ್ಕಮ್ ಬರುತ್ತೆ ಅಲ್ವಾ? ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪೀಪಲ್ ಅಥವಾ ಪಾಪ್ಯುಲೇಷನ್ ಸೈಜ್, ಎಷ್ಟು ಜನ ಇದ್ದಾರೋ ಅದು ನೀವಲ್ಲಿ ಡಿವೈಡ್ ಮಾಡಬೇಕು. ಅವಾಗ ನಮ್ಗೆ ಏನು ಸಿಗುತ್ತಂತೆ? ಆವ್ರೇಜ್ ಇನ್ಕಮ್ ಆಫ್ ದ ಪೀಪಲ್ ಇನ್ ದಟ್ ಪರ್ಟಿಕ್ಯುಲರ್ ರೀಜನ್ ಸಿಗತ್ತಲ್ವಾ? ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಏನು ತೊಗೋತೀನಿ ನಾನು ಇಲ್ಲಿ? ದೇರ್ ಆರ್ 50 ಪೀಪಲ್. ಓಕೆ, ನಂಬರ್ ಆಫ್ ಪೀಪಲ್ ಎಷ್ಟು ಅಂತ ತೊಗೊಳ್ತೀನಿ. ಒಂದು ಎಕ್ಸಾಂಪಲ್ ಇದು 500 ತೊಗೊಳ್ಳೋಣ. ಓಕೆ, ಸೊ ನಮಗೆ ಎಷ್ಟು ಜನ ಇದ್ದಾರೆ ಇಲ್ಲಿ? ವಾಟ್ ಈಸ್ ದ ಪಾಪ್ಯುಲೇಷನ್ ಸೈಜ್? ಈಸ್ ಇಯರ್ 500 ಅಲ್ವಾ? ವಾಟ್ ಈಸ್ ದ ಪಾಪ್ಯುಲೇಷನ್ ಸೈಜ್? ಇಟ್ ಈಸ್ ಈಕ್ವಲ್ ಟು 500. ದ ಪಾಪ್ಯುಲೇಷನ್ ಸೈಜ್ ಎಷ್ಟಿದೆ ಹೇಳಿ? 500. ಸೊ ಸೆನ್ಸಸ್ ಸರ್ವೆ ಮೆಥಡ್ ಯೂಸ್ ಮಾಡ್ಕೊಂಡು ನೀವು ಆವ್ರೇಜ್ ಇನ್ಕಮ್ ಕಂಡುಹಿಡಿತಿದ್ದೀರಾ ಅಂದರೆ ಅರ್ಥ ಈಗೇನು 500 ಜನ ಇದ್ದಾರಲ್ವಾ, ಅವ್ರ ಹತ್ರ ಪ್ರತಿಯೊಬ್ಬರ ಹತ್ರ ಕೂಡ ಅವ್ರದ್ದು ಇನ್ಕಮ್ ಎಷ್ಟಿದೆ ಅಂತ ನಾನು ಕೇಳ್ತಾ ಹೋಗಬೇಕು. ಫಸ್ಟು ಬರ್ಕೋತಾ ಹೋಗ್ತೀನಿ, ಡಾಟಾನ ಕಲೆಕ್ಟ್ ಮಾಡ್ತೀನಿ. ಐ ಟು ಕಲೆಕ್ಟ್ ದ ಇನ್ಕಮ್ ಆಫ್ ಆಲ್ ದೀಸ್ 500 ಪೀಪಲ್. ಓಕೆ, ಸೊ ಅದು ಬಂದಮೇಲೆ ನಾನು ಏನು ಮಾಡಬೇಕಾಗತ್ತೆ? ಅವ್ರ ಇನ್ಕಮ್ ಲೆವೆಲ್ ಏನು ಹೇಳಿದಾರಲ್ವಾ ಅದಿಷ್ಟು ಆ್ಯಡ್ ಮಾಡಬೇಕು ಅಲ್ವಾ? ಆಗ ನನಗೆ ಏನು ಸಿಗತ್ತೆ ಹೇಳಿ? ಟೋಟಲ್ ಇನ್ಕಮ್ ಆಫ್ ಹೌ ಮೆನಿ ಪೀಪಲ್? ಇಯರ್ಸ್ ಆಫ್ 500 ಪೀಪಲ್ ಆರ್ 500 ಇಂಡಿವಿಜುವಲ್ಸ್ ಅಲ್ವಾ? ಸೊ ಇಲ್ಲಿ ಈಗ ನಾನು ಸೆನ್ಸಸ್ ಸರ್ವೆ ಮೆಥಡ್ ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ? ಆವ್ರೇಜ್ ಇನ್ಕಮ್ನ ಕಂಡುಹಿಡಿತೀನಿ. ಸೊ ಇಲ್ಲಿ ಆವ್ರೇಜ್ ಇನ್ಕಮ್ ಕಂಡುಹಿಡಿಬೇಕು ಅಂದರೆ ಸೆನ್ಸಸ್ ಸರ್ವೆ ಮೆಥಡ್ ಅಥವಾ ಸೆನ್ಸಸ್ ಮೆಥಡ್ ಯೂಸ್ ಮಾಡ್ಕೊಂಡು ಏನು ಮಾಡಬೇಕು? ಟೋಟಲ್ ಇನ್ಕಮ್ ಆಫ್ 500 ಪೀಪಲ್ ಅಥವಾ 500 ಇಂಡಿವಿಜುವಲ್ಸ್ ಅಲ್ವಾ? ಪ್ರತಿಯೊಬ್ಬರು ಇನ್ಕಮ್ ಕೂಡ ನಂಗೆ ಗೊತ್ತಿದೆ, ಅದನ್ನು ಆ್ಯಡ್ ಮಾಡಿದಾಗ ಬರೋದೇನು ಹೇಳಿ? ಟೋಟಲ್ ಇನ್ಕಮ್. ಎಷ್ಟು ಜನ ತೊಗೊಂಡಿದ್ದೀವಿ ನಾವಿಲ್ಲಿ ಎಕ್ಸಾಂಪಲು? ಸೊ 500 ಅಲ್ವಾ? ನಂಬರ್ ಆಫ್ ಪೀಪಲ್ ಹೌ ಮೆನಿ ಆರ್ ದೇ? ದೇ ಆರ್ 500 ಇನ್ ನಂಬರ್ಸ್. ಸೊ ಹಿಂಗಿದ್ದಾಗ ಈ 500 ಜನಗಳದ್ದು 500 ಜನಗಳದ್ದು ಕೂಡ ಏನಿದೆ? ಇನ್ಕಮ್ ಇದೆ ಅಲ್ವಾ? ಅದು ಆ್ಯಡ್ ಮಾಡಿದಾಗ ನಂಗೆ ಏನು ಸಿಗುತ್ತೆ? ಟೋಟಲ್ ಇನ್ಕಮ್ ಆಫ್ 500 ಪೀಪಲ್ ಸಿಗುತ್ತೆ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪೀಪಲ್. ಸೊ ಎಷ್ಟು ಜನ ಇದ್ದಾರೆ? ವಾಟ್ ಇಸ್ ದ ಪಾಪ್ಯುಲೇಷನ್ ಸೈಜ್? ವಿ ಕ್ಯಾನ್ ರೈಟ್. ಓಕೆ, ಸೊ ಪಾಪ್ಯುಲೇಷನ್ ಸೈಜ್ ಎಷ್ಟಿದೆ ಇಲ್ಲಿ? ನಮಗೆ 500 ಇದೆ ಅಲ್ವಾ? ಸೊ 500 ಬರೆದ್ರೆ ಆಯಿತು. ಇದೆರಡು ಡಿವೈಡ್ ಮಾಡಿದಾಗ ನಮಗೇನು ಸಿಗುತ್ತೆ? ಆವ್ರೇಜ್ ಇನ್ಕಮ್ ಆಫ್ ಪೀಪಲ್. ಓಕೆ, ಸೊ ಈ ರೀತಿ ನಾವು ಸೆನ್ಸಸ್ ಸರ್ವೆ ಮೆಥಡ್ನ ಯೂಸ್ ಮಾಡಿದ್ರೆ ನಾವು ಆವ್ರೇಜ್ ಇನ್ಕಮ್ನ ಕಂಡುಹಿಡಿಬೋದು ಜನಗಳದ್ದು. ಹಾಗಾದರೆ ಅದೇ ನಾನೀಗ ಸ್ಯಾಂಪಲ್ ಸರ್ವೆ ಯೂಸ್ ಮಾಡ್ತಿದ್ದೀನಿ. ಸ್ಯಾಂಪಲ್ ಸರ್ವೆ ಮೆಥಡ್ ಅಂದರೆ ಈ ರೀತಿ ಮಾಡೋಂಗಿಲ್ಲ. ಸ್ಯಾಂಪಲ್ ಸರ್ವೆ ಏನು ಮಾಡತ್ತೇಳಿ? ಅಲ್ಲೇನು ಮಾಡ್ಬೇಕು ನಾವು? ಸ್ಯಾಂಪಲ್ ಅಂದ್ರೇನು? ಇನ್ ದಿಸ್ ಮೆಥಡ್ ಆರ್ ಎ ಸ್ಯಾಂಪಲ್ ಮೀನ್ಸ್ ಎ ಪಾರ್ಟ್ ಆರ್ ಎ ಗ್ರೂಪ್ ಆರ್ ಎ ಸೆಕ್ಷನ್ ಆಫ್ ಪಾಪ್ಯುಲೇಷನ್ ಈಸ್ ಯೂಸ್ ಟು ಕಲೆಕ್ಟ್ ದ ಡಾಟಾ ಅಲ್ವಾ? ಸೊ ಇಲ್ಲಿ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ನಾನು ಏನು ಮಾಡಬೇಕು? ಎ ಸೆಕ್ಷನ್ ಆಫ್ ಪಾಪ್ಯುಲೇಷನ್ ಅಥವಾ ಎ ಗ್ರೂಪ್ ಆಫ್ ಪಾಪ್ಯುಲೇಷನ್ ಈಸ್ ಕನ್ಸಿಡರ್. ಸೊ ಇಲ್ಲಿ ನನಗೆ 500 ಇತ್ತಲ್ವಾ? ಸೊ ಈಗ ನಾನು
500 ಇಂಡಿವಿಜುವಲ್ಸ್ನು ಕೂಡ ಕನ್ಸಿಡರ್ ಮಾಡಲ್ಲ. ಏನು ಮಾಡ್ಬೇಕು ಹೇಳಿ, ಟೋಟಲ್ ನಂಬರ್ ಆಫ್ ಪೀಪಲ್ ಅಥವಾ ನಂಬರ್ ಆಫ್ ಪೀಪಲ್ ಪ್ರೆಸೆಂಟ್ ಎಷ್ಟಿದೆ, 500 ಇದೆ ಅಲ್ವಾ. ಸೊ 500ಅಲ್ಲಿ ನಾನು ಸ್ಯಾಂಪಲ್ ಅಷ್ಟೇ, ಅಂದರೆ ಒಂದು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾನು ಸ್ಯಾಂಪಲ್ ಅಂದರೆ ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ 250 ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಓಕೆ, ಸೊ 250 ಅಂದರೆ ಇದರಲ್ಲೇ ಅಗೈನ್ ಇಲ್ಲ ಅಂದರೆ 50-50 ಒಂದೊಂದು ಗ್ರೂಪ್, 100 ಮೆಂಬರ್ಸ್ ಒಂದೊಂದು ಗ್ರೂಪ್ ಮಾಡೋಣ. 100 ಮೆಂಬರ್ಸ್ ಆರ್ ದೇರ್, 100. ಓಕೆ, ಸೊ ಈಗ ನಾನು ಸ್ಯಾಂಪಲ್ ಸರ್ವೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಏನು ಮಾಡ್ಬೋದು ನಾನು, ಐ ವಿಲ್ ಕಲೆಕ್ಟ್ 1 ರೆಪ್ರೆಸೆಂಟೇಟಿವ್ ಸ್ಯಾಂಪಲ್. ಓಕೆ, ಸೊ ಈಗ 100 ಮೆಂಬರ್ಸ್, ಐ ಹ್ಯಾವ್ ಕನ್ಸಿಡರ್ಡ್ a sample which is consisting of how many people, 100 people. Okay, or 100 individuals are there. So 100 members ಇದ್ದಾರೆ ಅಂದರೆ, ಸೊ ಈಗ ಸ್ಯಾಂಪಲ್ ಸರ್ವೆಯಲ್ಲಿ ನಾವು ಆವ್ರೇಜ್ ಇನ್ಕಮ್ನ ಯಾವ ರೀತಿ ಕಂಡುಹಿಡಿತೀವಿ, ಆವ್ರೇಜ್ ಇನ್ಕಮ್ ಇಸ್ ಈಕ್ವಲ್ ಟು, ಸೊ ಇಲ್ಲೇನು ಮಾಡ್ಬೇಕು ಹೇಳಿ, total income of how many people here, 100 people. Okay, so ಏನು ಬರಿಬೋದು ಇಲ್ಲಿ, total income of 100 people divided by 100. ನೋಡಿ ಇಲ್ಲಿ ನಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ. ಇಲ್ಲಿ ನಾನು 500 ಬರೆಯೋದಿಲ್ಲ, ಯಾಕೆ, ನನ್ನ ಸ್ಯಾಂಪಲ್ ಸೈಜ್ ಏನಿದೆ ಇಲ್ಲಿ ಅಂದರೆ ಎಷ್ಟು ಜನ ನೀವು ಕನ್ಸಿಡರ್ ಮಾಡಿದ್ದೀರಾ, ಎಷ್ಟು ಜನದ ಹತ್ರ ಇನ್ಕಮ್ನ ಡಾಟಾ ಕಲೆಕ್ಟ್ ಮಾಡಿದ್ದೀರಾ, 100 ಮೆಂಬರ್ಸ್ ಹತ್ರ ಅಲ್ವಾ. ಸೊ ಒಂದು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ನ ಅಷ್ಟೇ ತೊಗೊಂಡಿದ್ದೀನಿ, ಹಾಗಾದ್ರೆ ಇಲ್ಲಿ ಡಿವೈಡೆಡ್ ಬೈ 100 ಮಾಡಬೇಕು. ಗೊತ್ತಾಯ್ತಾ, ಈ 100 ಮೆಂಬರ್ಸ್ ಏನು ಅವ್ರು ಒಬ್ಬೊಬ್ರದ್ದು ಕೂಡ ಇನ್ಕಮ್ ಹೇಳಿರ್ತಾರೋ ಅದನ್ನು ಫಸ್ಟ್ ನಾನು ಕಲೆಕ್ಟ್ ಮಾಡ್ತೀನಿ, ನೋಟ್ ಮಾಡ್ಕೋತೀನಿ. ಎಲ್ಲ 100 ಮೆಂಬರ್ಸು ಕೂಡ ಇನ್ಕಮ್ ಗೊತ್ತಾದ್ಮೇಲೆ ನಾನು ಅದಿಷ್ಟನ್ನು ಕೂಡ ಆ್ಯಡ್ ಮಾಡಬೇಕು. ಅವಾಗ ನಂಗೆ ಏನು ಸಿಗುತ್ತೆ, ಟೋಟಲ್ ಇನ್ಕಮ್ ಆಫ್ 100 ಪೀಪಲ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಎಷ್ಟು ಜನದ ಹತ್ರ ನಾನು ಡಾಟಾ ಕಲೆಕ್ಟ್ ಮಾಡಿದ್ದೀನಿ ಹೇಳಿ, 100 ಮೆಂಬರ್ಸ್ ಹತ್ರ. ಸೊ ಡಿವೈಡೆಡ್ ಬೈ 100. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಕಲೆಕ್ಟ್ ದ ವಾಟ್ data actually, okay, in census and in sample survey. So that only, if you want to tell that in words, how can you say this? See, according to this census method, you would be required to find out the income of every individual in the region. Then what you have to do, add them individuals income and divide by number of individuals to get the average income of the people in the region. Okay, and this method would require huge expenditure as a large number of people are required alva. So illen ತಗೊಳ್ಳಿ, ನೀವು 500 ಮೆಂಬರ್ಸಿಂದ ಡಾಟಾ ಕಲೆಕ್ಟ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ನಮಗೆ ಎಕ್ಸ್ಪೆನ್ಸಸ್ ಜಾಸ್ತಿನೇ ಆಗತ್ತೆ. ಅದೇ ಸೆನ್ಸಸ್ ಸರ್ವೆ ಬಿಟ್ಬಿಟ್ಟು ಸ್ಯಾಂಪಲ್ ಸರ್ವೆ ಯೂಸ್ ಮಾಡಿದ್ರೆ ಇಲ್ಲಿ ಎಕ್ಸ್ಪೆನ್ಸ್ ನನಗೆ ಕಡಿಮೆ ಆಗುತ್ತಲ್ವಾ, ಆಮೇಲೆ ಟೈಮ್ ಕೂಡ ಕಡಿಮೆ ತಾನೆ. 100 ಮೆಂಬರ್ಸ್ ಹತ್ರ ನಾವು ಡಾಟಾ ಕಲೆಕ್ಟ್ ಮಾಡೋದಕ್ಕೂ 500 ಮೆಂಬರ್ಸಿಂದ ಡಾಟಾ ಕಲೆಕ್ಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಆಗುತ್ತಾ ಇಲ್ವೋ, ಆಗುತ್ತೆ. ಇಲ್ಲಿ ಏನಾಗ್ತಿದೆ, ಟೈಮ್ ಜಾಸ್ತಿ ಬೇಕು ಮತ್ತು ಎಕ್ಸ್ಪೆನ್ಸ್ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ. ಅದೇ ಸ್ಯಾಂಪಲ್ ಸರ್ವೆ ಆದರೆ ಇಲ್ಲಿ ಟೈಮ್ ಕೂಡ ಕಡಿಮೆ ಆಗುತ್ತೆ ಮತ್ತು ಖರ್ಚು ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಯಾಕೆ, ಓನ್ಲಿ ಐ ಆಮ್ ಕಲೆಕ್ಟಿಂಗ್ ದ ಡಾಟಾ ಫ್ರಮ್ ಹೌ ಮೆನಿ ಪೀಪಲ್, ಓನ್ಲಿ ಫ್ರಮ್ 100 ಮೆಂಬರ್ಸ್. ಓಕೆ, ದೆನ್ if we are using this sample survey, what do I do here? I will consider a representative sample. Okay, where a few individuals from the region are selected and I will find out, means I will collect the data from these representative sample individuals, then I will divide it by the representative sample, means how many people are there, no, by that I will be dividing the total income of the sample size or people. 100 ಇದೆ, ಸೊ ಟೋಟಲ್ ಇನ್ಕಮ್ ಆಫ್ ದ 100 ಪೀಪಲ್. ಓಕೆ, ಅದಾದ ನಂತರ ನಾವು 100 ಮೆಂಬರ್ಸಿಂದ ಡಿವೈಡ್ ಮಾಡಬೇಕಾಗತ್ತೆ. ಸೊ ಅವಾಗ ನಮ್ಗೆ ಏನು ಬರುತ್ತೆ, ಆವ್ರೇಜ್ ಇನ್ಕಮ್ ಆಫ್ ಪೀಪಲ್ ಇನ್ ಅ ಸರ್ಟನ್ ರೀಜನ್ ಸಿಗುತ್ತೆ. ಓಕೆ, ಸೊ ದಿಸ್ ವಿ ಕ್ಯಾನ್ ಡೂ ಇಟ್ ಪ್ರಾಕ್ಟಿಕಲಿ.
ಈಗ ಸ್ಯಾಂಪಲ್ ಅಂತ ಹೇಳಿದೆ ನಾನು. ಇಲ್ಲೇನು ಹೇಳಿದೆ ಹೇಳಿ? ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಬಂತು. ಹಾಗಾದರೆ ಸ್ಯಾಂಪಲ್ ಅಂದ್ರೇನು ಅಂತ ಗೊತ್ತಾಯಿತು. ಆ ಸ್ಯಾಂಪಲ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಹೌ ಟು ಸೆಲೆಕ್ಟ್ ದಿಸ್ ಸ್ಯಾಂಪಲ್ ಅನ್ನೋದು ನಮಗೆ ಇಲ್ಲಿ ಒಂದು ಕ್ವೆಶನ್ ಅರೈಸ್ ಆಗುತ್ತೆ. ನಿಮಗೂ ಕೂಡ ಅಷ್ಟೇ ಅಲ್ವಾ? ಈಗ 100 ಮೆಂಬರ್ಸ್ ಇದೆ, ಕರೆಕ್ಟ್. 1 2 3 4 5 ಇದೆ ಅಲ್ವಾ? ಎಷ್ಟು ಗ್ರೂಪ್ಸ್ ಇದೆ ಹೇಳಿ? 5 ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ಸ್ ಇದಾವೆ ಇಲ್ಲಿ, ಅಥವಾ 5 ಗ್ರೂಪ್ಸ್ ಆಫ್ ಪೀಪಲ್ ಆರ್ ದೇರ್ ಹಿಯರ್. ನೀವು ಕೇಳ್ಬೋದು, ಮ್ಯಾಮ್ ಯಾಕೆ ಫಸ್ಟ್ ಒನ್ನೇ ಸೆಲೆಕ್ಟ್ ಮಾಡಿದ್ರಿ, ಲಾಸ್ಟ್ ಒನ್ ಸೆಲೆಕ್ಟ್ ಮಾಡ್ಬೋದಿತ್ತು. ಸೆಕೆಂಡ್ ಗ್ರೂಪ್, ಸೆಕೆಂಡ್ ಸ್ಯಾಂಪಲ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಇದೆ, ಥರ್ಡ್ ಇದೆ, ಫೋರ್ತ್ ಇದೆ, ಯಾಕೆ ಮಾಡಲ್ವಾ? ಹಾಗಾದ್ರೆ ಈಗ ಅದನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೆಕ್ಸ್ಟ್ ನಮಗೆ ಹೆಡ್ಡಿಂಗ್ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಅಂತ ಹೇಳ್ಬಿಟ್ಟು ಅದನ್ನ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, so now we shall know about the different methods of sampling. Okay, methods of sampling we can say, or we can say that as sampling methods. How many methods are there? We have 2 methods of sampling, or there are 2 sampling methods. One is random sampling and another one is non-random sampling. ಎರಡು ಮೆಥಡ್ಸ್ ಇದೆ. ಯಾವುದ್ಯಾವುದು? ಒಂದು ರ್ಯಾಂಡಮ್ ಸ್ಯಾಂಪ್ಲಿಂಗ್, ಇನ್ನೊಂದು ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಇದೆ. ಓಕೆ, ಸೊ ದೇರ್ ಆರ್ 2 methods of sampling. 2 methods of sampling. Okay, then which are those? They are first one is random sampling. How many methods? There are 2 methods of sampling. One is random sampling and another one is non-random sampling method. Non-random sampling method. Okay, here we are understanding about the different methods of sampling or different sampling method. Sampling methods ಎಷ್ಟಿದೆ ಅಂತ ಹೇಳಿದೆ? There are 2 methods of sampling. Okay, which are those? One is random sampling and another one is non-random sampling. So first let us know about the random sampling. What do you mean by random sampling? Random sampling ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೇನು? ನಮಗೆ ನೇಮೇ ಹೇಳ್ತಾ ಇದೆ ಇಲ್ಲಿ ನೋಡಿ. The samples wherein it is collected randomly. Okay, so in this random sampling what happens, you know, every individual element is having a chance to be selected. Okay, that happens in random sampling. Random sampling andrenu is one where the individual unit from the population are selected at random. Individual element andrenu sample. Okay, so first let me write the meaning. Random sampling is one where individual units from the population are selected at random.
that is known as what? Random sampling. Random sampling means it is one where the individual units from the population are selected at random. Okay, so ಈಗ 500 ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದೆ ಅಲ್ವಾ ನಾನು ಅವಾಗಲೇ. ಸೊ ಎಕ್ಸಾಂಪಲ್ ಈಗ ನಂಬರ್ ಆಫ್ ಪೀಪಲ್ ಪ್ರೆಸೆಂಟ್ ಎಷ್ಟಿದ್ದಾರೆ, ಪಾಪ್ಯುಲೇಷನ್ ಸೈಜ್ ಅಂದರೆ ಇಲ್ಲಿ ವಾಟ್ ಈಸ್ ದ ಪಾಪ್ಯುಲೇಷನ್ ಸೈಜ್ ಇಯರ್? ಪಾಪ್ಯುಲೇಷನ್ ಸೈಜ್ ಅಂದರೆ ನಂಬರ್ ಆಫ್ ಪೀಪಲ್ ಪ್ರೆಸೆಂಟ್ ಅಂತ. ಎಷ್ಟು ಜನ ಇದ್ದಾರೆ? 500 ಇದ್ದಾರೆ ಅಲ್ವಾ. ಸೊ 500 ನಾನು ಅವಾಗಲೇ 5 ಗ್ರೂಪ್ಸ್ ಮಾಡಿದ್ದೆ. ಏನು ಮಾಡಿದ್ವಿ? 100 ಮೆಂಬರ್ಸ್ ಇನ್ ಈಚ್ ಗ್ರೂಪ್. ಇದು ಒಂದು ಸ್ಯಾಂಪಲ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಇದು ಒಂದು ಸ್ಯಾಂಪಲ್ ಯೂನಿಟ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಇದು ಅಷ್ಟೇ. ಓಕೆ, ಸೊ ರ್ಯಾಂಡಮ್ ಸ್ಯಾಂಪಲ್ ಅಂದ್ರೇನು? ಈಸ್ ಒನ್ ವೇರ್ ದ ಇಂಡಿವಿಜುವಲ್ ಯೂನಿಟ್ಸ್ ಫ್ರಮ್ ದ ಪಾಪ್ಯುಲೇಷನ್. ಇಂಡಿವಿಜುವಲ್ ಯೂನಿಟ್ಸ್ ಅಂದ್ರೇನು? ಸ್ಯಾಂಪಲ್ ಆರ್ ಸೆಲೆಕ್ಟೆಡ್ ಫ್ರಮ್ ದ ಪಾಪ್ಯುಲೇಷನ್. ಇಲ್ಲಿ ಇಂಡಿವಿಜುವಲ್ ಯೂನಿಟ್ ಅಂದ್ರೆ ಏನು ಹೇಳಿ? ಒಂದು ಸ್ಯಾಂಪಲ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಎದರಿಂದ? ಎಂಟೈರ್ ಪಾಪ್ಯುಲೇಷನ್. ಇದಿಷ್ಟು ತಗೊಂಡ್ರೆ ಎಂಟೈರ್ ಪಾಪ್ಯುಲೇಷನ್ ಆಗತ್ತಲ್ವಾ. ಸೊ ಇದರಲ್ಲಿ ಒಂದು ಇಂಡಿವಿಜುವಲ್ ಯೂನಿಟ್ನ ನಾನಿಲ್ಲಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದು ಒಂದು ಸ್ಯಾಂಪಲ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಟ್ ಈಸ್ ಒನ್ ಆಫ್ ದ ಸ್ಯಾಂಪಲ್ ವಿಚ್ ಈಸ್ representing it, and it is another one. Okay, so ನಾನೀಗ ಈ ಸ್ಯಾಂಪಲ್ನ ಥರ್ಡ್ ಸ್ಯಾಂಪಲ್ ಅಥವಾ ಥರ್ಡ್ ಗ್ರೂಪ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಥರ್ಡ್ ಗ್ರೂಪ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂದರೆ ರ್ಯಾಂಡಮ್ ಆಗಿ ತೊಗೋತಿದ್ದೀನಿ ಅಷ್ಟೆ. ಓಕೆ, ಸೊ ನಾನು ಫಸ್ಟ್ ಆರು ತೊಗೋಬೋದು, ಸೆಕೆಂಡ್ ಗ್ರೂಪ್ನಾರು ಕನ್ಸಿಡರ್ ಮಾಡ್ಬೋದು, ಥರ್ಡ್ ಆರು ತೊಗೋಬೋದು, ಫೋರ್ತ್ ಆರು ತೊಗೋಬೋದು, ಫಿಫ್ತ್ ಆರು ತೊಗೋಬೋದು. ಸೊ ರ್ಯಾಂಡಮ್ ಆಗಿ ತೊಗೋತೀನಿ. ಇದೇ ಬೇಕು ಅಂತ